ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮಾಡಿಲ್ಲ ಅಂದರೆ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೇಘಾಲಯದ 2ನೇ ದಿನದ ವಿಡಿಯೋ ಆಗಿರುತ್ತೆ. ನೀವು ಮೊದಲನೇ ಭಾಗ ನೋಡಿದರೆ ಒಳ್ಳೆಯದು, ಅಂದರೆ ಇನ್ಫಾರ್ಮೇಷನ್ ಎಲ್ಲ ನೀಟಾಗಿ ಹೇಳಿದ್ದೀನಿ. 2ನೇ ವಿಡಿಯೋದಲ್ಲಿ ನಾನು ಸೆಕೆಂಡ್ ಡೇ ಏನು ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಫಸ್ಟ್ ಡೇ ನಾವು ಫಿಗರ್ ಔಟ್ ಮಾಡಿದ್ದಕ್ಕೆ ನಮಗೆ ತುಂಬ ಈಸಿ ಆಯಿತು. ಸೆಕೆಂಡ್ ಡೇ ನಾವು ಯಾವ ರೀತಿ ಎಲ್ಲಿ ಟ್ರಾವೆಲ್ ಮಾಡಬೇಕು, ರೂಟ್ಗಳೆಲ್ಲ ನೋಡ್ಕೊಬೇಕು ಅಂತ ನೋಡ್ತಾ ಇದ್ದೀರಲ್ಲ, ರೂಟು ತುಂಬ ಅಂದರೆ ತುಂಬಾ ಡೇಂಜರ್ ಮತ್ತು ಸ್ಕೇರಿ ಅನ್ನಿಸ್ತಾ ಇತ್ತು. ಎವ್ರಿ ರೂಟ್, ಎವ್ರಿ ರೋಡ್ ಹೆಂಗಿತ್ತು ಅಂದರೆ ಲ್ಯಾಂಡ್ ಸ್ಲೈಡ್ಸ್ ನಡೀತಾ ಇತ್ತು, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಆಮೇಲೆ ಒಂದು ಸೈಡ್ ನೋಡಿದ್ರೆ ಪಾತಾಳನೇ. ಜಾಸ್ತಿ ಟೂ ವೀಲರ್ ಟ್ರಾವೆಲರ್ ಯಾರೂ ಇರಲಿಲ್ಲ, ತುಂಬ ಕಡಿಮೆ. ಅಂದರೆ ನನಗಂತೂ ಕಣ್ಣಿಗೆ ನಾವೊಬ್ಬರೇ ಕಾಣಿಸ್ತಾ ಇದ್ದಿದ್ದು, ಎಲ್ಲ ಆಲ್ಮೋಸ್ಟ್ 4 ವೀಲರಲ್ಲಿದ್ದರು. ಅಕ್ಕಪಕ್ಕ ತುಂಬ ದೊಡ್ಡ ದೊಡ್ಡ ಬೆಟ್ಟಗಳು, ಅದನ್ನೆಲ್ಲ ಕೊರಿತಾ ಇದ್ರು. ಅದಾದಮೇಲೆ ದೊಡ್ಡ ದೊಡ್ಡ ಫಾಲ್ಸ್ ಎಲ್ಲ ಕಾಣಿಸ್ತಾ ಇತ್ತು ನಮಗೆ ರೋಡಲ್ಲಿ ಪಕ್ಕದಲ್ಲೇ. ಐ ಥಿಂಕ್ ಆ ಫಾಲ್ಸ್ಗಳಿಗೆಲ್ಲ ನಾವು ಲೋಕಲ್ ಗೈಡ್ಸ್ ಮುಖಾಂತರ ಟ್ರೆಕ್ಕಿಂಗಲ್ಲಿ ಹೋಗ್ಬೋದು. ಅದು ಯಾವುದಕ್ಕೂ ಟೂರಿಸ್ಟ್ ಸ್ಪಾಟಾಗಿ ಇಲ್ಲ ಅಲ್ಲಿ. ಆಮೇಲೆ ತುಂಬ ಅಂದರೆ ತುಂಬ ಕನ್ಸ್ಟ್ರಕ್ಷನ್ಸ್ ಮತ್ತು ಲ್ಯಾಂಡ್ ಸ್ಲೈಡ್ಸ್ ನಡೀತಾನೆ ಇರೋದ್ರಿಂದ ಎವ್ರಿ ಡೇ ರೂಟ್ ಚೇಂಜ್ ಆಗುತ್ತೆ. ಆ್ಯಂಡ್ ನಾನು ಲಾಸ್ಟ್ ವಿಡಿಯೋಲಿ ಹೇಳ್ದಿರೋ ಹಾಗೆ ಈವನ್ ಫಾರ್ 25 to 30 ಕಿಲೋಮೀಟರ್ಸ್ ನಮಗೆ ಜರ್ನಿ 2 to 3 hours ಹಿಡಿಯುತ್ತೆ, ಬಿಕಾಸ್ ಆಫ್ ದಿಸ್ ಟೈಪ್ ಆಫ್ ರೂಟ್ ಬಂದುಬಿಟ್ಟು ರೋಡು ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಎವ್ರಿ ಡೇ ರೋಡ್ಗಳು ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಆಮೇಲೆ ನಾವು ಲೋಕಲ್ ಗೈಡ್ಸ್ ಮುಖಾಂತರ ಹಳ್ಳಿಯಿಂದ ಹಳ್ಳಿಗೆ ಟ್ರಾವೆಲ್ ಮಾಡಿದಾಗ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಅದು ನಮಗೆ ಸೆಕೆಂಡ್ ಡೇನೇ ಅಲ್ವಾ, ಅಷ್ಟೊಂದು ನೀಟಾಗಿ ಫಿಗರ್ ಔಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಡೇಂಜರ್ ಆಗಿದ್ರೂ ಕೂಡ ತುಂಬ ಬ್ಯೂಟಿಫುಲ್ ಆಗಿತ್ತು. ಎವ್ರಿ ಕಾರ್ನರ್, ಎವ್ರಿ ಫ್ರೇಮ್ ಏನು ಹೇಳ್ತೀವಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಫಾಗು, ಅದಾದಮೇಲಿಂದ ಚಳಿ ಅಂತ ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಐ ಥಿಂಕ್ ಆಲ್ಮೋಸ್ಟ್ 11 o'clock ಆಗಿದೆ ನಾನು ಈ ವಿಡಿಯೋ ಮಾಡಿದಾಗ. ಅಷ್ಟು ಟೈಮಲ್ಲಿ ಈ ಥರ ವೆದರ್ ಇತ್ತು. ಸ್ವಲ್ಪ ಮಳೆ, ಅಂದರೆ ನಾವು ಬೆಟ್ಟದ ಮೇಲೆ ಬಂದಾಗ ಮಳೆ ವಾತಾವರಣ ಅನಿಸುತ್ತೆ, ಸ್ವಲ್ಪ ಕೆಳಗಡೆಗೆ ಬಂದಾಗ ಮಳೆ ವಾತಾವರಣ ಇರೋದಿಲ್ಲ. ಅಥವಾ ಬೆಟ್ಟದ ತುಂಬ ಮೇಲೆ ಹೋದಾಗ ಮಳೆ ವಾತಾವರಣ ಒಂಚೂರು ಇರಲ್ಲ, ಬಿಸಿಲಿರುತ್ತೆ. ಬಟ್ ಸ್ವಲ್ಪ ಕೆಳಗೆ ಬರ್ತಾ ಮಳೆ ವಾತಾವರಣ ಇರುತ್ತೆ. ಈ ಥರ ಎಕ್ಸ್ಪೀರಿಯೆನ್ಸ್ನ ನಾವು ಮೇಘಾಲಯದಲ್ಲಿ ತುಂಬ ಮಾಡಿದ್ವಿ. ಆ್ಯಂಡ್ ನಾವು ಶಿಲಾಂಗಿಂದ ಸೆಕೆಂಡ್ ಡೇ ಪ್ಲ್ಯಾನ್ ಮಾಡಿದ್ದು ಡಾಕಿ ನೀವು ಕೇಳೇ ಇರ್ತೀರ, ತುಂಬ ಅಂದರೆ ತುಂಬ ಫೇಮಸ್ ಪ್ಲೇಸು. ಮೇಘಾಲಯ ಅಂದರೆ ಫಸ್ಟ್ ಎಲ್ಲರೂ ಡಾಕಿಗೆ ಹೋಗೋದು. ತುಂಬ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ ಹೇಳ್ತಾರಲ್ಲ, ಅದಲ್ಲಿದೆ. ಬೋಟಲ್ಲಿ ಹೋಗ್ತೀವಲ್ಲ ಅದು. ಬಟ್ ನಾವು ಡಾಕಿನ ಸ್ಕಿಪ್ ಮಾಡಿದ್ವಿ, ಯಾಕಂದರೆ ಡಾಕಿ ಥರನೇ ಶಾನ್ ಪೆಡಾಗ್ ಅಂತ ಇನ್ನೊಂದು ಪ್ಲೇಸ್ ಇದೆ. ಅದು ಆ್ಯಕ್ಚುಲಿ ಅಷ್ಟೊಂದು ಕ್ರೌಡ್ ಇರಲ್ಲ, ಲೆಸ್ ಕ್ರೌಡೆಡ್, ಬಟ್ ಆಲ್ಮೋಸ್ಟ್ ಸಿಮಿಲರ್ ಪ್ಲೇಸ್ ಇದೆ ಅದು ಕೂಡ. ಸೊ ಡಾಕಿ ಬದಲು ನಾವು ಶಾನ್ ಪೆಡಾಂಗಿಗೆ ಬಂದ್ವಿ. ಬಟ್ ಶಾನ್ ಪೆಡಾಂಗಿಗೆ ಬರಬೇಕಂದ್ರೆ ಡಾಕಿನ ಕ್ರಾಸ್ ಮಾಡೇ ಬರಬೇಕು. ನಾವು ಕ್ರಾಸ್ ಮಾಡ್ತಾ ನೋಡಿದಾಗ ತುಂಬ ಕ್ರೌಡ್ ಇತ್ತು. ಅಂದ್ಕೊಂಡ್ವಿ ಒಳ್ಳೇದಾಯ್ತು ನಾವು ಸ್ಕಿಪ್ ಮಾಡಿದ್ದು ಅಂತ. ಬಟ್ ನಾವು ಹೋದಾಗ ಮಳೆ ಆಗಿದ್ದ ಕಾರಣ ಕಂಪ್ಲೀಟ್ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಇರಲಿಲ್ಲ. ಸ್ವಲ್ಪ ವಾಟರು ಮಡ್ಡಿ ಆಗ್ಬಿಟ್ಟಿತ್ತು. ಬಟ್ ಒಂದು ಸೈಡಲ್ಲಿ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಇತ್ತು. ಇನ್ನೊಂದೇನಂತಂದರೆ, ನನಗೆ ಈಗ ಗೊತ್ತಾಗಿದೆ ಇನ್ಫಾರ್ಮೇಷನ್ ಪ್ರಕಾರ, ಈ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋ ಕಾರಣ ಅಲ್ಲಿ ವಾಟರ್ ಮಡ್ಡಿ ಆಗಿದೆಯಂತೆ. ಮಳೆಗಿಂತ ಮೇಜರ್ ರೀಸನ್ ಇದೆ ಅಂತ ಹೇಳಿದ್ರು. ಅದನ್ನು ತುಂಬ ಟೂರಿಸ್ಟ್ ಮತ್ತು ಮೇಘಾಲಯ ಕೆಲವೊಂದು ಡಿಪಾರ್ಟ್ಮೆಂಟ್ ಅದನ್ನು ಆ ರೋಡ್ ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡೋಕ್ಕೆ ಹೇಳಿದಾರಂತೆ. ನನಗೆ ಈಗ ಬಂದಿರೋ, ಅಂದರೆ ನಾನು ತಿಳ್ಕೊಂಡಿರೋ ಇನ್ಫಾರ್ಮೇಷನ್. ಈ ಶಾನ್ ಪೆಡಾಂಗ್ ಅನ್ನೋ ಜಾಗ ತುಂಬ ಬ್ಯೂಟಿಫುಲ್ ಆಗಿತ್ತು, ಪೀಸ್ಫುಲ್, ಲೆಸ್ ಕ್ರೌಡೆಡ್, ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಆಮೇಲೆ ಇಲ್ಲಿ ನಿಮಗೆ ಎಷ್ಟೊಂದು ಥರ ಆ್ಯಕ್ಟಿವಿಟೀಸ್ ಇದೆ. ಒಂದು ಜಿಪ್ ಲೈನ್ ಇದೆ, ಕಯಾಕಿಂಗ್ ಇದೆ, ಇನ್ನೊಂದು ಬೋಟಿಂಗ್ ಇದೆ. ಈ ಮೂರಲ್ಲಿ ನೀವು ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಬೋದು, ಅಥವಾ ಮೂರನ್ನು ಚೂಸ್ ಮಾಡ್ಬೋದು. ಬೋಟಿಂಗಿಗೆ ಪರ್ ಪರ್ಸನ್ 50 rupees ಚಾರ್ಜ್ ಮಾಡ್ತಾ ಇದ್ದಾರೆ. ವಿತ್ ಲೈಫ್ ಜಾಕೆಟು 100 rupees ಚಾರ್ಜ್ ಮಾಡ್ತಾ ಇದ್ದಾರೆ. ನಿಮಗೆ ಆಲ್ಮೋಸ್ಟ್ 1.5 hour ಬೋಟಿಂಗ್ ಇರುತ್ತೆ. ಈ ಕ್ರಿಸ್ಟಲ್ ಕ್ಲಿಯರ್ ವಾಟರಲ್ಲಿ ನಿಮಗೆ ಕಂಪ್ಲೀಟ್ ಆ ರಿವರ್ನ ಕವರ್ ಮಾಡಿ ಕರ್ಕೊಂಡು ಬರ್ತಾರೆ ಒಂದು ರೌಂಡು. ಆ್ಯಂಡ್ ಬಾಂಗ್ಲಾದೇಶ್ ಬಾರ್ಡರ್ ಕೂಡ ನಿಮಗೆ ತೋರಿಸ್ತಾರೆ. ಬಟ್ ನಾನು ಹೇಳ್ದಂಗೆ ಮಳೆ ಆಗಿದ್ದ ಕಾರಣ ಏನಾಯಿತು ಅಂತಂದರೆ, ನೀರು ಫುಲ್ ಕ್ರಿಸ್ಟಲ್ ಕ್ಲಿಯರ್ ಇರಲಿಲ್ಲ. ಅಂದರೆ ಫುಲ್ ರಿವರ್ ಕ್ರಿಸ್ಟಲ್ ಕ್ಲಿಯರ್ ಇರಲಿಲ್ಲ, ಒಂದು ಕಡೆ ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಇತ್ತು. ಬಟ್ ಬೋಟಿಂಗ್ ಹೋದಾಗ ನನಗಾಗಿದ್ದ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಯಾಕಂದರೆ ಈ ಮಧ್ಯದಲ್ಲಿ ಬೋಟಿಂಗ್ ಮಧ್ಯ ಹೋಗ್ತಾ ಲೋಕಲೈಟ್ಸ್ ತುಂಬ ಜನ ಫಿಶಿಂಗ್ ಮಾಡ್ತಾಯಿದ್ರು ಆಯಿತಾ. ಅದೊಂಥರ ನೋಡೋಕ್ಕೆ ಅವ್ರಿಗೆ ನಾವು ಜಸ್ಟ್ ನಾರ್ಮಲ್ ರೊಟೀನ್ ಅವ್ರದ್ದು. ಬಟ್ ನಮಗೆ ಅದು ಒಂದು ತುಂಬ ಬ್ಯೂಟಿಫುಲ್ ಪ್ಲೇಸ್ಗೆ ಬಂದಿರೋ ಅನುಭವ. ಅದು ಅವ್ರಿಗೆ ತುಂಬ ನಾರ್ಮಲ್ ರೊಟೀನಾಗಿ, ಅದು ನಂಗೊಂದು ಸ್ವಲ್ಪ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು. ಅದಾದಮೇಲೆ
ಆ ಬೋಟಿಂಗಲ್ಲಿ ಹೋಗುವಾಗ ಲ್ಯಾಂಡ್ಸ್ಕೇಪ್ಸ್ ಏನಿದೆ, ಆ ಬಂಡೆ ಮಧ್ಯದಿಂದ ನೀರು ಬರ್ತಾ ಇರುತ್ತೆ. ಅದಾದ್ಮೇಲಿಂದ ಯಾವುದೋ ಒಂದು ದೊಡ್ಡ ಡೀಪ್ ಥಿಕ್ ಫಾರೆಸ್ಟ್ಗೆ ನಾವು ಹೋಗ್ತಾ ಇರೋ ಫೀಲ್ ಆಗುತ್ತೆ ನಿಮಗೆ. ಅದಾದ್ಮೇಲೆ ಎಂಡಲ್ಲಿ ಒಂದು ಚಿಕ್ಕ ಫಾಲ್ಸ್ ಥರ ಇದೆ, ಅದನ್ನು ತೋರಿಸ್ತಾರೆ ಅವರು. ಮಳೆ ಜಾಸ್ತಿ ಇರೋದ್ರಿಂದ ಅದು ಫೋರ್ಸ್ ಆಗಿ ನದಿ ಥರನೇ ಹರಿತಾ ಇತ್ತು, ಫಾಲ್ಸ್ ಅಂತ ಅನ್ನಿಸ್ಲಿಲ್ಲ. ಈ ಶಾನ್ ಪೆಡಾಂಗಲ್ಲಿ ನಿಮಗೆ ಇನ್ನೂ ಬೇರೆ ಬೇರೆ ಫೆಸಿಲಿಟೀಸ್ ಇದೆ. ಫಾರ್ ಎಕ್ಸಾಂಪಲ್ ಸ್ಟೇ ಕೂಡ ಮಾಡ್ಬೋದು ನೀವು ಇಲ್ಲಿ. ಆಮೇಲೆ ಟೆಂಟ್ ಸ್ಟೇ ಆಪ್ಷನ್ ಇದೆ, ಅಥವಾ ನೀವೇ ಟೆಂಟ್ ತೊಗೊಂಡು ಬಂದು ಸ್ಟೇ ಕೂಡ ಮಾಡ್ಕೊಬೋದು, ಫುಡ್ ಕುಕ್ ಮಾಡ್ಕೋಬೋದು. ಮೇಘಾಲಯಲ್ಲಿ ಇನ್ನೊಂದೇನು ತುಂಬ ಚೆನ್ನಾಗಿರೋ ಒಂದು ಫೆಸಿಲಿಟಿ ನನಗನ್ಸಿದ್ದು ಅಂದರೆ, ತುಂಬ ಕಡೆ ಟೆಂಟ್ ಸ್ಟೇ ಆಪ್ಷನ್ ಇಟ್ಟಿದ್ದಾರೆ. ಆ್ಯಂಡ್ ನೀವೇ ಟೆಂಟ್ನ ಎಲ್ಲಿ ಬೇಕಾದರೂ ಹಾಕ್ಕೊಂಡು ನೀವು ಸ್ಟೇ ಮಾಡ್ಕೊಬೋದು. ಆ ಟೆಂಟ್ ಸ್ಟೇ ಮಾಡ್ಕೊಳ್ಳೋಕ್ಕೆ ಅಂತಲೇ ಪರ್ಟಿಕ್ಯುಲರಾಗಿ ಸ್ಪೇಸ್ ಥರ ಕ್ರಿಯೇಟ್ ಮಾಡಿದ್ದಾರೆ ಎಲ್ಲ ಟೂರಿಸ್ಟ್ ಪ್ಲೇಸಲ್ಲಿ ಕೂಡ. ರೋಡಲ್ಲೇ ನಿಮಗೆ ತುಂಬ ಫಾಲ್ಸ್ ಕಾಣಿಸುತ್ತೆ, ತುಂಬ ನದಿಗಳು ಕಾಣಿಸುತ್ತೆ. ಮೇಯ್ನಾಗಿ ಏನು ಕಾಣಿಸಲ್ಲ ಅಂದರೆ ಫುಡ್ ಐಟಮ್ಸ್ ಕಾಣಿಸಲ್ಲ. ಫುಡ್ ಅಂತೂ ಸಿಗೋದೇ ಇಲ್ಲ, ಟೀ ಕಾಫಿ ಕೂಡ ಸಿಗಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲೋ ಫುಡ್ ತಿಂದು ಮತ್ತು ನಾವು ನೆಕ್ಸ್ಟ್ ಹೋಗಿದ್ದು ಕ್ರಂಗ್ ಸೂರಿ ವಾಟರ್ ಫಾಲ್ಸ್ ಅಂತ. ಕ್ರಂಗ್ ಸೂರಿ ವಾಟರ್ ಫಾಲ್ಸ್ ಬಂದುಬಿಟ್ಟು ಅಷ್ಟೊಂದು ಫೇಮಸ್ ಪ್ಲೇಸ್ ಅಲ್ಲ, ಬಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಆಲ್ಮೋಸ್ಟ್ ಒಂದು 1/2 hour to 1 hour ಟ್ರಕ್ ಇದೆ, ಈ ಥರ ನಾರ್ಮಲ್ ಸ್ಟೆಪ್ಸಲ್ಲೇ. ನೋಡ್ತಾ ಇದ್ರೆ ಇದು ಕಂಪ್ಲೀಟ್ಲಿ ರಾ ವಿಡಿಯೋ. ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಅಂತ. ನೀರಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ವಾಟರ್ ಫಾಲ್ಸ್ ಹತ್ರ ಆಟಾಡಲಿಕ್ಕೆ ಬಿಟ್ಟಿರಲಿಲ್ಲ ಅವರು. ಇಲ್ಲಾಂದರೆ ಯೂಶ್ವಲಿ ಅಲ್ಲಿ ಕೂಡ ಬಿಡ್ತಾರೆ, ಬಟ್ ಲೈಫ್ ಜಾಕೆಟ್ ಕಂಪಲ್ಸರಿ. ಇಲ್ಲೂ ಕೂಡ ಎಂಟ್ರಿ ಫೀಸು 100 rupees per person ಇದೆ. ವಿತ್ ಲೈಫ್ ಜಾಕೆಟ್ ಹೋಗ್ತೀವಿ ಅಂದರೆ 200 rupees per person ಚಾರ್ಜ್ ಮಾಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿತ್ತು ವಾಟರ್ ಫಾಲ್ಸು, ಪೀಸ್ ಅನ್ನಿಸ್ತು. ಆಮೇಲೆ ಕಲರ್ ಮೇಯ್ನಾಗಿ ಅಟ್ರಾಕ್ಟ್ ಆಗೋದು ನಿಮಗೆ. ಬ್ಲೂ ಕಲರ್ ನಾವೇನು ನೋಡ್ತೀವಿ ವೀಡಿಯೋಸಲ್ಲಿ, ಫೋಟೋಸಲ್ಲಿ, ಅದು ನಿಜವಾಗ್ಲೂ ಅನ್ಎಡಿಟೆಡ್ ರಾ ಆಗಿ ಆ ಥರನೇ ಇದೆ ಅಲ್ಲಿ. ನಾನು ಅಂದ್ಕೊಂಡೆ ಈ ವಾಟರ್ ಫಾಲ್ಸ್ ಹಿಂದ್ಗಡೆ ಹೋಗೋಣ, ಅಲ್ಲಿ ಆ್ಯಕ್ಚುಲಿ ವೇ ಇತ್ತು, ಬಟ್ ಯಾರೂ ಹೋಗ್ತಾ ಇರಲಿಲ್ಲ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೋಗಿ ಬಂದೆ. ತುಂಬ ಬ್ಯೂಟಿಫುಲ್ ಅನಿಸ್ತು. ಅದಾದಮೇಲೆ ಅದೇ ಲೈಫ್ ಜಾಕೆಟ್ ಕೊಟ್ಟು ವಾಟರ್ ಫಾಲ್ಸ್ ಹಿಂಭಾಗದಲ್ಲಿ ನಿಮಗೆ ನೀರಲ್ಲಿ ಆಟಾಡೋಕ್ಕೆ ಬಿಟ್ಟರು. ಈಗ ಹೇಳ್ದಂಗೆ ನಾನು 3:30-4 ಗಂಟೆಗೆ ಫುಲ್ ಕತ್ಲಾಗ್ಬಿಡುತ್ತೆ. ಈಗ ಟೈಮ್ ಬಂದು ನಿಜವಾಗ್ಲೂ 5 ಗಂಟೆ, ನೀವು ನಂಬೋದೇ ಇಲ್ಲ, ಅಷ್ಟು ಕತ್ಲಾಗ್ಬಿಡುತ್ತೆ. ಆಮೇಲೆ ಸ್ಟ್ರೀಟ್ ಲೈಟ್ಸ್ ಇಲ್ಲ, ಆ ಕಡೆ ಈ ಕಡೆ ನಿಮ್ಗೆ ಏನೂ ಕಾಣಿಸಲ್ಲ. ಮೇಘಾಲಯನ್ ಕ್ಯೂಸಿನ್ ನೋಡ್ತಾ ಇದ್ದೀರಾ, ಇದನ್ನೆಲ್ಲ ತಿನ್ನಲಿಲ್ಲ ನಾವು. ಜಸ್ಟ್ ಟೀ ಕುಡಿದು ನೋಡಿಕೊಂಡು ಲೋಕಲ್ ಲೈಟ್ಸ್ನ ಸ್ವಲ್ಪ ಮಾತಾಡಿಸಿ ರಿಟರ್ನ್ ನಾವು ಸ್ಟೇಗೆ ಹೋದ್ವಿ. ಆದಷ್ಟು 5 o'clock 6 o'clock ಒಳಗಡೆ ಸ್ಟೇಗೆ ಹೋಗೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಸೇಫ್ ಇಲ್ಲ, ಅಷ್ಟೊಂದು ಕತ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.